ದೋಸ್ತ್ ನೀನು ಕೂಡ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಒಳಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಂತ ಯೋಚನೆ ಮಾಡಕುಂತಿ. ಬಟ್ ಒಂದಿಷ್ಟು ಕನ್ಫ್ಯೂಷನ್ಗಳು ನಿನಗೆ ಇದ್ದೇ ಇರ್ತಾವು. ಅವು ಏನಪ್ಪಾ ಅಂದ್ರೆ ಯಾವ ಪ್ಲಾಟ್ಫಾರ್ಮ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಅದೇ ರೀತಿ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಜಾಸ್ತಿ ದುಡ್ಡು ಸಿಗತ್ತೆ, ಅಂದ್ರೆ ಯಾವ ಪ್ಲಾಟ್ಫಾರ್ಮ್ ಒಳಗೆ ನಿನಗೆ ಜಾಸ್ತಿ ಇನ್ಕಮ್ ಬರುತ್ತೆ, ಅದೇ ರೀತಿ ಯಾವ ಪ್ಲಾಟ್ಫಾರ್ಮ್ ಒಳಗೆ ನಿನಗೆ ಈಸಿ ಮತ್ತು ಸ್ಪೀಡ್ ಆಗಿ ಗ್ರೋತ್ ಸಿಗುತ್ತೆ. ಅದೇ ರೀತಿ ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಈ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಲೈಫ್ ಟೈಮ್ ಕರಿಯರ್ ಗಾಗಿ ಈ ಎರಡು ಪ್ಲಾಟ್ಫಾರ್ಮ್ ಒಳಗ ಯಾವ್ದು ಬೆಸ್ಟ್ ಆಪ್ಷನ್ ಅಂತ ಅರ್ಥ ಆಗ್ತಾ ಇರೋದಿಲ್ಲ. ನಿನಗಂತ ಅಷ್ಟ ಅಲ್ಲ, ಆಲ್ಮೋಸ್ಟ್ ನ್ಯೂ ಕ್ರಿಯೇಟರ್ಸ್ ಗೆ ಈ ತರದ ಕನ್ಫ್ಯೂಷನ್ ಗಳು ಇದ್ದೇ ಇರ್ತಾವ. ಸೊ ನಿನಗೂ ಕೂಡ ಇದೇ ರೀತಿ ಕನ್ಫ್ಯೂಷನ್ ಗಳಿದಾವ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡು. ಯಾಕಂದ್ರೆ ಈ ವಿಡಿಯೋದೊಳಗೆ ನಿನಗ ಫುಲ್ಲಿ ಕ್ಲಿಯರಿಟಿ ಸಿಗುತ್ತೆ. ಯಾವ ಪ್ಲಾಟ್ಫಾರ್ಮ್ ನ ನಿನ್ನ ಲೈಫ್ ಟೈಮ್ ಕರಿಯರ್ ಆಗಿ ಚೂಸ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಿನಗ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಂಟೆಂಟ್ ನೇಚರ್ ಅಂಡ್ ಲಾಂಗ್ವಿಟಿ ಅಂದ್ರೆ ಈ ಎರಡು ಪ್ಲಾಟ್ಫಾರ್ಮ್ ಒಳಗ ನೀವು ಯಾವ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಒಳಗ ಕಾಂಟೆಂಟ್ ಶಾರ್ಟ್ ಫಾರ್ಮ್ ಅಲ್ಲಿ ಇರುತ್ತೆ. ಇಲ್ಲಿ ನೀವು ರೀಲ್ಸ್, ಪೋಸ್ಟ್, ಸ್ಟೋರೀಸ್ ಮಾತ್ರ ಅಪ್ಲೋಡ್ ಮಾಡಬಹುದು. ಬಟ್ ಯೂಟ್ಯೂಬ್ ಒಳಗ ವಿಡಿಯೋಸ್ಗಳು ಎವರ್ಗ್ರೀನ್ ಆಗಿರ್ತಾವೆ. ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋದಿಂದ ನಿಮ್ಗೆ ತಿಂಗಳು ಪೂರ್ತಿ ನಿಮ್ಗೆ ವ್ಯೂಸ್ ಬರ್ಬೋದು. ಈಗ ನೀವು ಯೋಚನೆ ಮಾಡ್ತಿರ್ಬೋದು ಎವರ್ಗ್ರೀನ್ ವಿಡಿಯೋ ಅಂದ್ರೆ ಯಾವ ರೀತಿ ಇರುತ್ತಂತ. ಎವರ್ಗ್ರೀನ್ ವಿಡಿಯೋ ಅಂದ್ರೆ ಫಾರ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಈ ಟಾಪಿಕ್ ಮೇಲೆ ವಿಡಿಯೋನ ಕ್ರಿಯೇಟ್ ಮಾಡಿ ನೀನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಪ್ರತಿಯೊಬ್ಬ ಹೊಸ ಯೂಟ್ಯೂಬರ್ ಈ ಟಾಪಿಕ್ ನ ಸರ್ಚ್ ಮಾಡೇ ಮಾಡ್ತಾನೆ. ಸರ್ಚ್ ಸ್ಪೀಡ್ ಅಲ್ಲಿ ನಿನ್ನ ವಿಡಿಯೋ ಬಂದ್ರು ಬರ್ಬೋದು. ಸೊ ಈ ತರದ ವಿಡಿಯೋಗಳಿಗೆ ಎವರ್ಗ್ರೀನ್ ಕಂಟೆಂಟ್ ಅಂತ ಕರೆಯೋದು. ಸೊ ಲಾಂಗ್ ಟರ್ಮ್ ಗ್ರೋತ್ ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ಲಿ ವ್ಯೂಸ್ ಬರ್ಬೇಕಂದ್ರೆ ಯೂಟ್ಯೂಬ್ ಇಸ್ ಬೆಟರ್ ಆಪ್ಷನ್. ಗ್ರೋತ್ ಸ್ಪೀಡ್ ಈ ಇನ್ಸ್ಟಾಗ್ರಾಮ್ ಒಳಗೆ ನಿಮ್ಗೆ ಸ್ಟಾರ್ಟಿಂಗ್ ರೀಚ್ ಬೇಗ ಸಿಗುತ್ತೆ, ಸ್ಪೆಷಲಿ ರೀಲ್ಸ್ ಒಳಗ. ಇನ್ಸ್ಟಾಗ್ರಾಮ್ ಒಳಗೆ ಹೆಂಗಪ್ಪಾ ಅಂದ್ರೆ ನೀವು ರೆಗ್ಯುಲರ್ ಆಗಿ ಟ್ರೆಂಡಿಂಗ್ ರೀಲ್ಸ್ ನ ಅಪ್ಲೋಡ್ ಮಾಡಿದ್ರೆ ರೀಚ್ ನಿಮ್ಗೆ ಜಲ್ದಿ ಸಿಗುತ್ತೆ. ಬಟ್ ಈ ರೀಲ್ಸ್ ಗಳ ಲೈಫ್ ಜಾಸ್ತಿ ಇರೋದಿಲ್ಲ, 2 ರಿಂದ 3 ದಿನ ಮಾತ್ರ. ಆಮೇಲೆ ಟ್ರೆಂಡ್ ಮುಗಿದ್ರೆ ರೀಚ್ ಡೌನ್ ಆಗುತ್ತೆ. ಬಟ್ ಯೂಟ್ಯೂಬ್ ಅಲ್ಲಿ ಆ ರೀತಿ ಇರೋದಿಲ್ಲ. ಯೂಟ್ಯೂಬ್ ಅಲ್ಲಿ ನೀವು ಲಾಂಗ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಬಹುದು, ಅದೇ ರೀತಿ ಶಾರ್ಟ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಬಹುದು. ಬಟ್ ಯೂಟ್ಯೂಬ್ ಅಲ್ಲಿ ಇರುವಂತ ವಿಡಿಯೋಸ್ ಜಾಸ್ತಿ ಎವರ್ಗ್ರೀನ್ ವಿಡಿಯೋಸ್ಗಳು ಇರ್ತವೆ. ಒಂದು ಸಲ ನೀವು ಅಪ್ಲೋಡ್ ಮಾಡಿದ್ರೆ ಒಂದು ವಿಡಿಯೋ ನಿಮ್ಗೆ ತಿಂಗಳು ಪೂರ್ತಿ ಕೂಡ ವ್ಯೂಸ್ ನ ತಂದು ಕೊಡ್ಬೋದು. ಯೂಟ್ಯೂಬ್ ಒಳಗೆ ನಿಮ್ಗೆ ಗ್ರೋತ್ ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ. ಬಟ್ ಒಂದ್ಸಲ ನೀವು ಗ್ರೋ ಆದ್ರೆ ಲೈಫ್ ಟೈಮ್ ನಿಮ್ಗೆ ವ್ಯೂಸ್ ಕನ್ಸಿಸ್ಟೆಂಟ್ಲಿ ಬರ್ತಾನೆ ಇರುತ್ತೆ. ಅದೇ ರೀತಿ ನಿಮ್ಗೆ ಇಲ್ಲಿ ಲಾಯಲ್ ಆಡಿಯನ್ಸ್ ಕೂಡ ಸಿಗ್ತಾರೆ. ಸೊ ನಿನ್ಗೆ ಬೇಗ ಸಕ್ಸಸ್ ಬೇಕು ಅಂದ್ರೆ ನೀ ಇನ್ಸ್ಟಾಗ್ರಾಮ್ ನ ಚೂಸ್ ಮಾಡ್ಕೋಬಹುದು. ಇಲ್ಲ ನನಗೆ ಗ್ರೋತ್ ಸ್ಲೋ ಆದ್ರೂ ಪರವಾಗಿಲ್ಲ, ಕನ್ಸಿಸ್ಟೆಂಟ್ ಆಗಿ ವ್ಯೂಸ್ ಬೇಕು, ಲೈಫ್ ನ ಸೆಟ್ ಮಾಡ್ಕೋಬೇಕು ಅಂದ್ರೆ ಯೂಟ್ಯೂಬ್ ಈಸ್ ಬೆಸ್ಟ್ ಆಪ್ಷನ್ ಫಾರ್ ಯು. ಆಡಿಯನ್ಸ್ ಎಂಗೇಜ್ಮೆಂಟ್ ಅಂದ್ರೆ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಒಳಗ ರೀಲ್ಸ್ ನೋಡುವಾಗ ಎಲ್ಲರೂ ಫಾಸ್ಟ್ ಆಗಿ ಸ್ಕ್ರೋಲಿಂಗ್ ಮಾಡ್ತಿರ್ತಾರ. ಯಾಕಪ್ಪ ಅಂದ್ರೆ ಆಡಿಯನ್ಸ್ ಕಡೆ ಅಷ್ಟು ಟೈಮ್ ಇರೋದಿಲ್ಲ. ವಿಡಿಯೋನ ವೇಟ್ ಮಾಡಿ ವಾಚ್ ಮಾಡುವಷ್ಟು ಟೈಮ್ ಆಡಿಯನ್ಸ್ ಕಡೆ ಇರೋದಿಲ್ಲ, ಸ್ಪೆಷಲಿ ರೀಲ್ಸ್ ಪರ್ಮಿಟ್ ಅಲ್ಲಿ. ಬಟ್ ಯೂಟ್ಯೂಬ್ ಅಲ್ಲಿ ಆ ರೀತಿ ಇರೋದಿಲ್ಲ. ಯೂಟ್ಯೂಬ್ ಅಲ್ಲಿ ಜಾಸ್ತಿ ಲಾಂಗ್ ವಿಡಿಯೋಸ್ಗಳು ಇರ್ತವೆ. ಜನರು ಟಾಪಿಕ್ ನ ಸರ್ಚ್ ಮಾಡಿ ಬರ್ತಾರೆ, ಟೈಮ್ ಕೊಟ್ಟು ಪೂರ್ತಿ ವಿಡಿಯೋನ ನೋಡ್ತಾರೆ, ಲೈಕ್ ಮಾಡ್ತಾರೆ, ಅದೇ ರೀತಿ ಕಮೆಂಟ್ ನೂ ಕೂಡ ಮಾಡ್ತಾರೆ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಅದೇ ರೀತಿ ಶೇರ್ ನೂ ಕೂಡ ಮಾಡ್ತಾರೆ. ಸೊ ನಿನಗೆ ಲಾಯಲ್ ಆಡಿಯನ್ಸ್ ಬೇಕಂದ್ರೆ ಯೂಟ್ಯೂಬ್ ಇಸ್ ಬೆಸ್ಟ್ ಆಪ್ಷನ್. ಅರ್ನಿಂಗ್ ಸಿಸ್ಟಮ್ ಅಂದ್ರೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಇವೆರಡು ಒಳಗ ದುಡ್ಡು ಹೇಗೆ ಸಿಗತ್ತೆ ಮತ್ತು ಎಲ್ಲಿಂದ ಸಿಗತ್ತೆ. ಇನ್ಸ್ಟಾಗ್ರಾಮ್ ಒಳಗ ಮೇನ್ಲಿ ಇನ್ಕಮ್ ಆಗೋದು ಬ್ರ್ಯಾಂಡ್ ಡೀಲ್ಸ್, ಸ್ಟೋರಿ ಪ್ರಮೋಷನ್, ಕೊಲಾಬ್ರೇಷನ್. ಈ ರೀತಿ ನೀವು ಇನ್ಕಮ್ ನ ಇದರಲ್ಲಿ ಜನರೇಟ್ ಮಾಡಬಹುದು. ಆದ್ರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ನಿಮ್ಗೆ ₹1 ಕೂಡ ಸಿಗುದಿಲ್ಲ. ನೀವು ಬರೀ ಸ್ಟೋರಿ ಪ್ರಮೋಷನ್, ಕೊಲಾಬ್ರೇಷನ್, ಅದೇ ರೀತಿ ಬ್ರ್ಯಾಂಡ್ ಡೀಲ್ಸ್ ನ ಮಾಡಿ ಇದರಲ್ಲಿ ಇನ್ಕಮ್ ನ ಜನರೇಟ್ ಮಾಡಬಹುದು. ಆದ್ರೆ ಯೂಟ್ಯೂಬ್ ಅಲ್ಲಿ ಆ ರೀತಿ ಇರೋದಿಲ್ಲ. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಮೊನಿಟೈಸೇಷನ್ ಆಪ್ಷನ್ ಇರುತ್ತೆ. ಅಂದ್ರೆ ನೀವು 1,000 ಸಬ್ಸ್ಕ್ರೈಬರ್, ಅದೇ ರೀತಿ 4,000 ಗಂಟೆ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಚಾನಲ್ ಮೊನಿಟೈಸ್ ಆಗುತ್ತೆ. ಒಂದು ಸಲ ನಿಮ್ಮ ಚಾನಲ್ ಮೊನಿಟೈಸ್ ಆದ್ರೆ ಮೇನ್ಲಿ ಇನ್ಕಮ್ ಆಗೋದು ಆಡ್ಸೆನ್ಸ್ ಇಂದ. ಅಂದ್ರೆ ನಿಮ್ಮ ವಿಡಿಯೋಸ್ ಮೇಲೆ ಆಡ್ ಬರ್ತಾವಲ್ಲ, ಅದರಿಂದ ನಿಮ್ಗೆ ಮೇನ್ಲಿ ಇನ್ಕಮ್ ಜನರೇಟ್ ಆಗುತ್ತೆ. ಇದು ಬರೀ ಒಂದು ಆಪ್ಷನ್. ಇದೇ ರೀತಿ ಸಾಕಷ್ಟು ನಿಮ್ಗೆ ಯೂಟ್ಯೂಬ್ ಒಳಗ ಇನ್ಕಮ್ ನ ಜನರೇಟ್ ಮಾಡೋಕೆ ಆಪ್ಷನ್ ಗಳು ಸಿಗ್ತಾವೆ. ಅದು ಏನಪ್ಪಾ ಅಂದ್ರೆ ಸ್ಪಾನ್ಸರ್ಶಿಪ್, ಸೂಪರ್ ಥ್ಯಾಂಕ್ಸ್, ಲೈವ್ ಚಾಟ್, ಅದೇ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್. ಇನ್ನು ಸಾಕಷ್ಟು ಬೇರೆ ಬೇರೆ ಆಪ್ಷನ್ ಗಳು ಇದಾವೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇನ್ಕಮ್ ನ ಜನರೇಟ್ ಮಾಡೋಕೆ. ಬಟ್ ಅರ್ನಿಂಗ್ ಸಿಸ್ಟಮ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಜಾಸ್ತಿ ದುಡ್ಡು ಸಿಗುತ್ತೆ, ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಕೂಡ ಜಾಸ್ತಿ ದುಡ್ಡು ಸಿಗುತ್ತೆ. ಬಟ್ ನೀನು ಕನ್ಸಿಸ್ಟೆಂಟ್ ಆಗಿ ಇನ್ಕಮ್ ನ ಜನರೇಟ್ ಮಾಡ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಮಾತ್ರ ಸಾಧ್ಯ. ಯಾಕಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗ ಕನ್ಸಿಸ್ಟೆಂಟ್ ಆಗಿ ಇನ್ಕಮ್ ನ ಜನರೇಟ್ ಆಗೋದಿಲ್ಲ. ರೆಗ್ಯುಲರ್ ಆಗಿ ಕಂಟೆಂಟ್ ನ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ವಿಡಿಯೋಸ್ ಗಳ ರೀಚ್ ಡೌನ್ ಆಗಿ ಹೋಗುತ್ತೆ. ವಿಡಿಯೋಸ್ ಗಳ ರೀಚ್ ಡೌನ್ ಆದ್ರೆ ಬ್ರ್ಯಾಂಡ್ ಡೀಲ್ಸ್, ಕೊಲಾಬ್ರೇಷನ್ ಗಳು ಕಡಿಮೆ ಸಿಗತ್ತೆ. ಆದ್ರೆ ಯೂಟ್ಯೂಬ್ ಅಲ್ಲಿ ಆ ರೀತಿ ಇರೋದಿಲ್ಲ. ನೀವು ಒಂದ್ಸಲ ಎವರ್ಗ್ರೀನ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ, ಇಲ್ಲ ಯಾವುದೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರೆ ಅದ್ರ ಮೇಲೆ ರೆಗ್ಯುಲರ್ ಆಗಿ ವ್ಯೂಸ್ ಬರ್ತಾನೆ ಇರುತ್ತೆ. ರೆಗ್ಯುಲರ್ ಆಗಿ ಆಡ್ಸೆನ್ಸ್ ಇಂದ ನಿಮಗೆ ಇನ್ಕಮ್ ಜನರೇಟ್ ಆಗ್ತಾನೆ ಇರುತ್ತೆ.
ಸೊ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಇನ್ಕಮ್ ಬೇಕಂದ್ರೆ ಯೂಟ್ಯೂಬ್ ಇಸ್ ಬೆಸ್ಟ್ ಆಪ್ಷನ್ ಫಾರ್ ಯು. ಅಲ್ಗೋರಿದಮ್ ಅಂಡ್ ರೀಚ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಫಾಸ್ಟ್ ಅಂಡ್ ಟ್ರೆಂಡಿಂಗ್ ರೀಲ್ಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ನೀವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ರೀಚ್ ಡೌನ್ ಆಗಿ ಹೋಗುತ್ತೆ. ಅವಾಗಲೇ ಹೇಳಿದಾಗೆ ನೀವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡಲೇಬೇಕು. ಕನ್ಸಿಸ್ಟೆಂಟ್ ಆಗಿ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ನಿಮ್ಮ ರೀಚ್ ಡೌನ್ ಆಗಿ ಹೋಗುತ್ತೆ. ಅದೇ ಯೂಟ್ಯೂಬ್ ಅಲ್ಗೋರಿದಮ್ ಯಾವ ರೀತಿ ಅಂದ್ರೆ ಕ್ವಾಲಿಟಿ, ವಾಚ್ ಟೈಮ್, ಆಡಿಯನ್ಸ್ ರಿಟೆನ್ಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಶಾರ್ಟ್ ಟರ್ಮ್ ಫಾರ್ಮ್ ಗಾಗಿ, ಇಲ್ಲ ನಾನು ಲೈಫ್ ಟೈಮ್ ಕರಿಯರ್ ನ ಸೆಟ್ ಮಾಡ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ನೀನು ನಿನ್ನ ಲೈಫ್ ಕರಿಯರ್ ನ ಸೆಟ್ ಮಾಡ್ಕೋಬಹುದು. ದೋಸ್ತ ಇಷ್ಟೆಲ್ಲ ಹೇಳಿದ್ರು ಕೂಡ ನಿನಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದಾವ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇನ್ಸ್ಟಾಗ್ರಾಮ್ ಒಂಥರ ಪ್ರೈವೇಟ್ ಜಾಬ್ ಇದ್ದಾಗೆ. ನೀ ಎಲ್ಲಿ ತನಕ ಕೆಲಸ ಮಾಡ್ತೀವೋ, ಎಲ್ಲಿ ತನಕ ನೀನು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀವೋ ಅಲ್ಲಿ ತನಕ ನಿನಗೆ ಇನ್ಕಮ್ ನ ಜನರೇಟ್ ಆಗ್ತಾ ಇರುತ್ತೆ. ಬಟ್ ಯೂಟ್ಯೂಬ್ ಅಲ್ಲಿ ಆ ರೀತಿ ಇರೋದಿಲ್ಲ. ಒಂದ್ ವೇಳೆ ನೀನು ಎವರ್ಗ್ರೀನ್ ಕಂಟೆಂಟ್ ನ ನೀನು ಅಪ್ಲೋಡ್ ಮಾಡಿ ಬಿಟ್ರೆ ಸಾಕು, ರೆಗ್ಯುಲರ್ ಆಗಿ ಅದ್ರ ಮೇಲೆ ವ್ಯೂಸ್ ಬರ್ತಾನೆ ಇರುತ್ತೆ, ರೆಗ್ಯುಲರ್ ಆಗಿ ಅದರಿಂದ ನಿನ್ಗೆ ಇನ್ಕಮ್ ಜನರೇಟ್ ಆಗ್ತಾನೆ ಇರುತ್ತೆ. ಒಂಥರ ಗೌರ್ಮೆಂಟ್ ಜಾಬ್ ಅಲ್ಲಿ ರಿಟೈರ್ಡ್ ಆದ್ಮೇಲೆ ಯಾವ ರೀತಿ ಪೆನ್ಷನ್ ಸಿಗ್ತಾ ಇರುತ್ತೋ ಅದೇ ರೀತಿ ನಿನ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳಿಂದ ರೆಗ್ಯುಲರ್ ಆಗಿ ನಿನ್ಗೆ ಇನ್ಕಮ್ ಜನರೇಟ್ ಆಗ್ತಾನೆ ಇರುತ್ತೆ. ನೀವು ಲೈಫ್ ಟೈಮ್ ಕರಿಯರ್ ನ ಸೆಟ್ ಮಾಡ್ಕೋಬೇಕು ಅಂದ್ರೆ ಯೂಟ್ಯೂಬ್ ನ ನೀನು ಚಾಯ್ಸ್ ಮಾಡ್ಕೋಬಹುದು. ಸೊ ಐ ಹೋಪ್ ನಾ ಹೇಳಿದಂತ ಎಲ್ಲಾ ಪಾಯಿಂಟ್ಸ್ ನಿನಗೆ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಈ ಚಾನೆಲ್ ನಲ್ಲಿ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಒಪಿನಿಯನ್, ಅದೇ ರೀತಿ ನಿಮ್ಗೆ ಯಾವುದೇ ಕೂಡ ಡೌಟ್ಸ್ ಗಳಿದ್ರು ಕೆಳಗೆ ಕಮೆಂಟ್ ಬಾಕ್ಸ್ ಖಾಲಿನೇ ಇದೆ, ಅಲ್ಲಿ ನೀವು ಕಮೆಂಟ್ ನ ಹಾಕ್ಬೋದು. ಸೊ ಮತ್ತೆ ಸಿಗೋಣ ಬೇರೆ ಒಂದು ವಿಡಿಯೋದಲ್ಲಿ. ಟೇಕ್ ಕೇರ್.